ಹೆಣ್ಮಕ್ಳು ಹಿಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿ ಎಷ್ಟು ಕಷ್ಟ ಆಯಿತು ಅಂತ ನಿಮ್ಮ ಜೀವನದಲ್ಲಿ? ಕಷ್ಟನೇ, ಆದರೆ ಅದು ನನ್ನ ಕಷ್ಟ ಅಂತ ಇಲ್ಲ, ಏನೋ ದೇವ್ರು ಒಂದು ಕೆಲಸ ಕೊಟ್ಟಿದ್ದಾನಲ್ಲ ಅಂತ ಬಂದು ಸಂತೋಷವಾಗಿ ಮಾಡಿಬಿಟ್ಟು. ಇಲ್ಲಿ 72 ವರ್ಷದ ನಿರ್ಮಲಾ ಅನ್ನೋರು ಸುಮಾರು 15 ವರ್ಷದಿಂದ ಹೂವಿನ ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನಿವತ್ತು ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ. 72ನೇ ವಯಸ್ಸಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಕಷ್ಟಪಡ್ತಾ ಇದ್ದೀರಾ? ಮಾಡಲೇಬೇಕಲ್ವಾ, ಜೀವನೋಪಾಯಕ್ಕೆ ಏನೋ ಮಾಡಲೇಬೇಕಲ್ವಾ. ಮನೆ ಬಾಡಿಗೆ ಕಟ್ಟಬೇಕು, ಔಷಧಿ ತಗೋಬೇಕು, ಹಾಲು ಹಣ್ಣು ತಗೋಬೇಕು. ಇಷ್ಟು ತಗೊಳ್ಳೋವಾಗ ನಮಗೆ ದುಡ್ಡು ಯಾರು ಕೊಡ್ತಾರೆ? ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಹೋಗಿ ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತೀವಿ. ದಿನಕ್ಕೆ ಅಂದಾಜಿಗೆ ಎಷ್ಟು ರೂಪಾಯಿ ತರ್ತೀರಾ? 1,000. 1,000 ರೂಪಾಯಿ. ನೀವು 1,000 ರೂಪಾಯಿಗೆ ಹೂವು ತಂದರೆ ಅದ್ರ ಮೇಲೆ ಲಾಭ ಎಷ್ಟು ಮಾಡ್ತೀರಾ ನಿಮಗೆ? ಒಂದು 400-500 ಸಿಗುತ್ತೆ ಅಷ್ಟೇ. ಇವತ್ತು ನಾನು ಆಲ್ ಇಂಡಿಯಾ ಸುತ್ಕೊಂಡು ಬಂದಿದ್ದೀನಿ. ಕೇದಾರ್ನಾಥ್, ಬದ್ರಿನಾಥ್ ಎಲ್ಲ. ಕೈಯಲ್ಲಿ ಕಾಸಿಲ್ಲ, ಅದು ಹೆಂಗೆ ಹೋಗ್ತೀನೋ ಬರ್ತೀನೋ ಗೊತ್ತಿಲ್ಲ ನನಗೆ. ವ್ಯಾಪಾರದಲ್ಲಿ ಜನನ ಸಂಪಾದನೆ ಮಾಡೋದು ಹಿಂಗೆ? ನಾವು ಆಡೋ ಮಾತಿಂದ, ನಾವು ನಡ್ಕೊಳ್ಳೋ ರೀತಿಯಿಂದ, ನಮ್ಮ ಒಂದು ಕೆಲಸದಿಂದ.